To activate. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಮತ್ತೊಂದಾವರ್ತಿ ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ಮತ್ತೊಂದಾವರ್ತಿ ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನ ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಭಕ್ತನಾದ ದಾವೀದನು ಬರೆದ ಕೀರ್ತನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನ. ಹಲ್ಲೆಲೂಯಾ. ಇಲ್ಲಿ ಕರ್ತನಾದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ. ಹಲ್ಲೆಲೂಯಾ. ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ ಇಲ್ಲಿ ಕೀರ್ತನೆ 6:1, ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ, ನಾನು ರೋಗಿಯಾಗಿದ್ದೇನೆ, ನನ್ನನ್ನು ಕರುಣಿಸು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದಾವೀದನು ರೋಗದಲ್ಲಿ ಬಿದ್ದಿದ್ದಾಗ, ಆತನು ಪಾಪದಲ್ಲಿ ಬಿದ್ದಿದ್ದಾಗ, ರೋಗಿಯಾಗಿದ್ದಾಗ ದೇವರಿಗೆ ಆತನು ಮೊರೆ ಇಡ್ತಾ ಇದ್ದಾನೆ. ಆಗ ದೇವರು ಆತನ ಮೊರೆಯನ್ನು ಕೇಳಿ ಆತನನ್ನು ಸ್ವಸ್ಥಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕೂಡ ದೇವರ ವಿರುದ್ಧವಾಗಿ ನೀನು ಪಾಪ ಮಾಡಿದೆ ಆದರೆ ಇವತ್ತು ಕೂಡ ನೀನು ಈ ಪ್ರಾರ್ಥನೆಯನ್ನು ನೀ ಹೇಳಿದಾಗ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವವರು. ಯಾಕಂದರೆ ದೇವರಿಗೆ ನಾವು ಪ್ರಾರ್ಥಿಸುವಾಗ, ದೇವರೇ ನೀನು ಕೋಪದಿಂದ ಶಿಕ್ಷಿಸಬೇಡ, ರೋಷ ದಂಡಿಸಬೇಡ, ದೇವರೇ ನಾನು ರೋಗಿಯಾಗಿದ್ದೇನೆ, ನನ್ನನ್ನು ಕರುಣಿಸು ಅಂತ ಹೇಳಿ ನೀನು ಕೂಡ ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತ ನಿನ್ನ ಪ್ರಾರ್ಥನೆ ಕೇಳಿ ನೀನು ಇರುವಂಥ ಒಂದು ಸ್ಥಳದಲ್ಲಿ ಇವತ್ತು ನಿನಗಿರುವಂಥ ರೋಗದಿಂದ ಯೇಸು ಕ್ರಿಸ್ತನು ಸಂಪೂರ್ಣ ಸ್ವಸ್ಥತೆ ಕೊಟ್ಟು, ಆತನ ಸ್ವಸ್ಥತೆ ಕಿರಣಗಳಿಂದ ತುಂಬಿಸಿ ನಿನಗೆ ಸಂಪೂರ್ಣ ಸೌಖ್ಯ ಕೊಟ್ಟು, ಆರೋಗ್ಯ ಕೊಟ್ಟು ನಿನಗೆ ಆತನ ಸಾಕ್ಷಿ ಮಗನಾಗಿ ನಿಲ್ಲಿಸ್ಕೋವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದಾವರ್ತಿ ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. 1 second, may God bless you and your family. Amen. Thank you, Jesus.